ಲಾರಿ ಮತ್ತು ಜೆಸಿಬಿ ಮಾಲೀಕರ ಉಳಿವಿಗಾಗಿ ದರ ಏರಿಕೆ. ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ. ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಲಾರಿ ಹಾಗೂ ಜೆಸಿಬಿ ವಾಹನ ಮತ್ತು ಬಿಡಿಭಾಗಗಳ ದರ ಏರಿಕೆಯಿಂದ ನಷ್ಟವಾಗುತ್ತಿರುವುದರಿಂದ ಲಾರಿ ಮತ್ತು ಜೆಸಿಬಿ ಮಾಲೀಕರ ಉಳಿವಿಗಾಗಿ ದರ ಏರಿಕೆಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ಈ ವೇಳೆಯಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಜೆಸಿಬಿಯ ಬಿಡಿಭಾಗಗಳು ಮತ್ತು ಡೀಸೆಲ್ ದರ ಏರಿಕೆಯಾಗಿದ್ದು, ಪ್ರಸಕ್ತ ಹೆಚ್ಚಳ ಬೆಲೆಯಿಂದ ವಾಹನದ ಖರ್ಚು ವೆಚ್ಚಗಳು ಕಳೆದು ನಮ್ಮ ಜೀವನ ನಡೆಸುವುದು ಕಷ್ಟ ಸಾಧ್ಯವಾಗಿದೆ. ಲಾರಿ ಮತ್ತು ಜೆಸಿಬಿ ಮಾಲೀಕರು ಮತ್ತು ನೌಕರರ ಉಳಿವಿಗಾಗಿ 1 ಗಂಟೆಗೆ ಜೆಸಿಬಿ 1100, 1 ದಿನಕ್ಕೆ ಲಾರಿ 6500, ಟ್ರ್ಯಾಕ್ಟರ್ 4000 ರೂಪಾಯಿ, ತಿಂಗಳಿಗೆ ಲಾರಿ 1,60,000 ಮಿನಿಮಮ್ ಚಾರ್ಜ್, ಜೆಸಿಬಿ 4,000, 1 ತಿಂಗಳಿಗೆ ಜೆಸಿಬಿ 1,10,000 ಮತ್ತು ಬಾಟವನ್ನು ನೀಡಿ ಗ್ರಾಹಕರು ದರ ಏರಿಕೆಯನ್ನು ಮನಗಂಡು ಪ್ರತಿಯೊಬ್ಬರೂ ಸಹಕರಿಸಿ ಎಂದು ಮನವಿ ಮಾಡಿದರು. ಉಪಾಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಡೀಸೆಲ್ ಮತ್ತು ವಾಹನದ ಬಿಡಿಭಾಗಗಳ ಬೆಲೆ ಹೆಚ್ಚಾಗಿದ್ದು, ವಾಹನಗಳನ್ನು ನಡೆಸುವ ಖರ್ಚುಗಳ ಹೆಚ್ಚಳವಾಗಿರುವುದರಿಂದ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಸಾರ್ವಜನಿಕರು ಮತ್ತು ಗ್ರಾಹಕರು ಅರಿತುಕೊಂಡು ಸಹಕರಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಅಶ್ವಥಪ್ಪ, ಅಧ್ಯಕ್ಷರು ನಾಗರಾಜ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಆನಂದ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗಿಯಾಗಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜನ ಜಾಸ್ತಿ ಈ ಸಂಘ ಏನು ನಾವು ಇವತ್ತು ಸ್ಟ್ರೈಕು ಅಂತ ಒಂದು ಜನಕ್ಕೆ ತಿಳಿಸೋಕೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲ ಬಿಡಿ ಭಾಗಗಳು ಜಾಸ್ತಿ ರೇಟ್ ಆಗಿದೆ, ಜೆಸಿಬಿ ಜಾಸ್ತಿ ರೇಟ್ ಆಗಿದೆ, ಮತ್ತು ಇನ್ನೂ ಒಂದೊಂದು ಡೀಸೆಲ್ ಬೆಲೆನೂ ಜಾಸ್ತಿ